ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಷಾ ಸಿದ್ದೇಶ್. ನಮಸ್ಕಾರ. ಇವತ್ತು ಆ್ಯಕ್ಚುಲಿ 6th ಡಿಸೆಂಬರ್. ಇನ್ನೂ ನಮಗೆ ನ್ಯೂ ಇಯರ್ ಹಾಲಿಡೇಸ್ ಕಂಟಿನ್ಯೂ ಆಗ್ತಿದೆ. ಸೊ ಇವಾಗ ಕ್ರಾಂತಿ ಕ್ಲಚ್ ರಿವರ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಹೋಗೋಣ. ಇಷ್ಟು ದಿನದಲ್ಲಿ ಇವತ್ತು ಸೂರ್ಯನ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ನಾನಿರೋದು ಊಫಾ ಅಂತ ಪ್ಲೇಸ್. ಅಲ್ಲಿಂದ ಬಿಟ್ಟು ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ. ಅಂದರೆ ರೂರಲ್ ಸೈಡ್ ಪ್ಲೇಸ್ ಇರೋದು ಅದು. ಸೊ ಇದೇ ಫಸ್ಟ್ ಟೈಮ್ ನಾನು ಊಫಾ ಬಿಟ್ಟು ಆಚೆ ಹೋಗ್ತಾ ಇರೋದು ರಷ್ಯಾಗೆ ಬಂದಾಗಿಂದ. ನಾವು ತುಂಬ ಲೇಟಾಗಿ ಡಿಸಿಷನ್ ತೊಗೊಂಡ್ವಿ. ಅಂದರೆ ಒಂದು 3 o'clock ಏನೋ ಇಲ್ಲಿಂದ ಬಿಟ್ವಿ. ಆ್ಯಕ್ಚುಲಿ ನಾವು ಮಾರ್ನಿಂಗ್ 8 ಅಥವಾ 10 ಬಿಟ್ಟಿದ್ದಿದ್ರೆ ಇವಾಗ ತುಂಬ ಚೆನ್ನಾಗಿರ್ತಿತ್ತು ಓವರ್ ಟೈಮಲ್ಲೂ. ಬಟ್ ನಾವು ಡಿಸೈಡ್ ಮಾಡೋದ್ರಲ್ಲೇ ತುಂಬ ಟೈಮ್ ತೊಗೊಂಡ್ಬಿಟ್ವಿ. ಬಟ್ ಆದರೂ ಪರವಾಗಿಲ್ಲ, ಎಲ್ಲೋ ಹೋಗ್ತಾ ಇದ್ದೀವಿ, ಲೈಕ್ ಎಂಜಾಯ್ ಮಾಡಿಕೊಂಡು ಮನ್ಸನ್ನ ಫುಲ್ಫಿಲ್ ಮಾಡಿಕೊಂಡು ನೋಡಿಕೊಂಡು ಬರಬೇಕು ಎಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದರೆ ಸಾಕು ನಮಗೆ. ನೋಡಿ, ಸೀನ್ರಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆಚೆ ನೋಡ್ತಾ ಇದ್ರೆ ಸಿನಿಮ್ಯಾಟಿಕ್ ಫೀಲ್ ಬರ್ತಾ ಇತ್ತು. ಇದೇ ಫಸ್ಟ್ ಟೈಮ್ ನಾನು ರಷ್ಯಾದಲ್ಲಿ ಸ್ಟ್ರೇ ಡಾಗ್ಸ್ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನೋಡಿ, ಅವನ್ನೆಲ್ಲ ತುಂಬ ಮುದ್ದಾಗಿದ್ವು. ಆದರೆ ನಮ್ಮ ಇಂಡಿಯಾ ಥರ ಅಂತೂ ಕಾಣಿಸ್ತಾ ಇರಲಿಲ್ಲ. ಒಳ್ಳೆ ಫಾಕ್ಸು ಮತ್ತು ಡಾಗ್ ಮಿಕ್ಸ್ ಥರ ಇದೆ. ನನಗೂ ಶಿತಕ್ಕಂಗೂ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಏನಾದರೂ ತಿನ್ನೋಣ ಅಂತ ಶಾಪಿಗೆ ಬಂದ್ವಿ ನಾವು ತೊಗೊಳಕ್ಕೆ. ಇದು ಚಿಪ್ಸ್ ಪ್ಯಾಕೆಟ್ ಎತ್ಕೊಂಡೆ ನಾನು. ಆಮೇಲೆ ಶಿತಿ ಅಕ್ಕ 2 ಬ್ರೆಡ್ ಎತ್ಕೊಂಡ್ರು. ಸೊ ದೆನ್ ಅದು ಬಿಸಿ ಆಗಿರಲ್ಲ, ಅದನ್ನು ಬಿಸಿ ಮಾಡ್ಕೊಬೇಕು. ತುಂಬ ಆರೋಗ್ಯ ಇರುತ್ತೆ, ಅಲ್ಲೇ ಇರುತ್ತೆ ಬಿಸಿ ಮಾಡ್ಕೊಳ್ಳೋಕ್ಕೆ ಓವನ್. ಆಮೇಲೆ ಹಂಗೆ ಸ್ವಲ್ಪ ಕಾಫಿ ತೊಗೊಂಡ್ವಿ. ಕಾಫಿ ತೊಗೊಂಡು ಕುಡ್ಕೊಂಡು ಹೊರಟ್ವಿ. ಈಗ ಹೊರಟ್ವಿ, ಲೈಕ್ ಇಲ್ಲಿಂದ ಶಾಪಿಂಗ್ ಮಾಡ್ಕೊಂಡು. ಅಲ್ಲಿ ಯಾಕೆ ನಗ್ತಿದೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಲಪ್ಪ ಮತ್ತೆ ಅಂತ. ಹಂಗೆ ಹೊರಟು ಇವಾಗ ನೋಡಿ, ಸ್ಕೈ ಎಷ್ಟು ಪಿಂಕ್ ಆಗಿದೆ. ತುಂಬ ಚೆನ್ನಾಗಿ ಅನಿಸ್ತಿತ್ತು ಕಾರಲ್ಲಿ ಹೋಗ್ಬೇಕಾದ್ರೆ. ಇನ್ನೇನು ಸನ್ಸೆಟ್ ಟೈಮ್ ಅದು. ಆ್ಯಕ್ಚುಲಿ ನಾವು ತುಂಬ ಬೇಗ ಬಿಡಬೇಕಾಗಿತ್ತು, ಬಟ್ ನಾವು ಬೇಗ ಬಿಡಲಿಲ್ಲ. ಅದೊಂದು ಪ್ರಾಬ್ಲಮ್ ಆಯಿತು ಅಲ್ಲಿ. ಬಿಕಾಸ್ ನಾವು ಡೆಸ್ಟಿನೇಷನ್ ತಲುಪೋಷ್ಟರಲ್ಲಿ ಕತ್ಲಾಗಿ ಹೋಗಿರುತ್ತೆ ಅಂತ ನಮಗೆ ಗೊತ್ತಿತ್ತು. ಆದರೂ ಏನಕ್ಕೆ ಮೂಡ್ ಆಫ್ ಮಾಡ್ಕೊಳ್ಳೋದು, ಎಂಜಾಯ್ ಮಾಡೋಣ ಬಂದಿದ್ದೀವಿ ಅಂತ ಹೊರಟಿದ್ವಿ. ನೋಡಿ, ಲೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ಕೈ ಮಾತ್ರ. ಒಂದ್ಸಲಿ ಪಿಂಕು, ಒಂದ್ಸಲಿ ಆರೆಂಜು, ಬಿಕಾಸ್ ಅದು ಸನ್ಸೆಟ್ ಟೈಮ್ ಅಲ್ವಾ. ತುಂಬ ಅಂದರೆ ತುಂಬ ಮೆಸ್ಮರೈಸಿಂಗ್ ಆಗಿತ್ತು ಮಾತ್ರ. ಈ ರಿವರ್ ಇರೋದು ಕಂಟ್ರಿ ಸೈಡ್. ನೋಡಿ, ಕಂಟ್ರಿ ಸೈಡ್ ಅಂದರೆ ರೂರಲ್ ಸೈಡ್ ಮನೆಗಳೆಲ್ಲ ಹೆಂಗಿರುತ್ತೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪುಟ್ಟಾಗಿ. ಕೊನೆಗೂ ಡೆಸ್ಟಿನೇಷನ್ ರೀಚ್ ಆದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಈ ಸೀನ್ರಿ ನೋಡ್ತಾ ಇದ್ರೆ ಬರೀ ತಲೆಯಲ್ಲಿ ರೋಜಾ ಮೂವಿ ಸಾಂಗ್ಸೇ ಓಡ್ತಾ ಇತ್ತು ಕಂಪ್ಲೀಟಾಗಿ. ಅಷ್ಟು ಒಂಥರ ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಕೊರೀತಿತ್ತು. ಅಂದರೆ -10 ಇದ್ರೂ ಕೂಡ ಯಾಕೋ ತುಂಬ ಚಳಿ ಅನಿಸ್ತಿತ್ತು. ಅದಕ್ಕೆ ನಾನು ಶಿತಿಯಕ್ಕ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಕೆಫೆ ಒಳಗಡೆ ಹೋದ್ವಿ. ಕೆಫೆ ಒಳಗಡೆ ಹೋಗಿ ಸ್ವಲ್ಪ ಕಾಫಿ ಕುಡ್ಕೊಂಡು ಮತ್ತೆ ನೋಡೋಣ ಆಚೆ ಅಂತ ಹೊರಟ್ವಿ. ಫುಲ್ಲು ಕತ್ತಲೆ ಆಗೋಗಿದೆ. ಇವಾಗ ರಿವರ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚಳಿ. ನೋಡಿ, ಇದೊಳ್ಳೆ ಯಾವುದೋ ಹಾರರ್ ಮೂವಿಲಿ ತೋರಿಸ್ದಂಗಿದೆ ಈ ಜಾಗ. ಒಂಥರ ಹಾರರ್ ಫೀಲ್ ಕೊಡ್ತಾ ಇದೆ. ತುಂಬ ಬೆಳಕಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರೋದು ಫೋಟೋಸ್ ಎಲ್ಲ. ಆದರೂ ಚೆನ್ನಾಗಿದೆ ನೋಡಿ. ನನ್ನ ಫ್ರೆಂಡ್ ಇಲ್ಲಿ ಸ್ನೋಮ್ಯಾನ್ ಮಾಡಿಕ್ಕಿದ್ರು. ಅದು ಸ್ನೋಮ್ಯಾನ್ ಥರ ಅಂತೂ ಇಲ್ಲ, ಬಿಡಿ ಹೋಗ್ಲಿ, ನಂಗೆ ಗೊತ್ತು. ಇನ್ನೇನೆಲ್ಲ ನೋಡಿದೆಲ್ಲ ಮುಗೀತು. ಹಾಸ್ಟೆಲ್ ಕಡೆ ಹೊರಟು ಬಂದ್ವಿ. ಹಂಗೆ ಮಧ್ಯದಲ್ಲಿ ಏನಾದರೂ ತಿನ್ನೋಣ ಅಂತ ನಿಲ್ಲಿಸಿ ಪಾರ್ಸೆಲ್ ತಗೊಂಡು ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.